ಎಕೋ ಟೂರಿಸಂ ಬಗ್ಗೆ ಮೆನ್ಷನ್ ಮಾಡಿದ್ರೆ, ನಾವು ಇತರ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ ರೀಜನ್ ಅಲ್ಲಿ ಎಕೋ ಟೂರಿಸಂ ಅನ್ನೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಪ್ರಯತ್ನ ಮಾಡಬಹುದು ಅಂತ ನಿಮ್ಮ ಅನಿಸಿಕೆ? ಪ್ರವಾಸೋದ್ಯಮ, ನಾವೇನು ಇಕೋ ಟೂರಿಸಂ ಅಂತ ಕರಿತೀವಲ್ಲ, ಇದು ಹೆಚ್ಚು ಬೆಳಿಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಯಾಕೆಂತಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ಅಷ್ಟು ಸಮೃದ್ಧವಾದಂಥ ಪ್ರದೇಶ. ಪರಿಸರ ಪ್ರವಾಸೋದ್ಯಮದ ಮೂಲಕ ಅಲ್ಲಿಯ ಪರಿಸರ ಹಾಳಾಗದಂತೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಒಂದು ಒಳ್ಳೆಯ ಉದ್ಯಮವಾಗಿ ಅದು ಪರಿಣಮಿಸುತ್ತೆ. ನಮ್ಮ ಸರ್ಕಾರಗಳು ಸಹ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾವ ಕಾರಣಕ್ಕೆ ಅಂತಂದ್ರೆ, ನಾವು ನೋಡ್ತಾ ಇದೀವಿ, ಈ ಗ್ರಾಮಾಂತರ ಪ್ರದೇಶದವರು ಇರ್ಬೋದು ಅಥವಾ ಅರಣ್ಯ ಪ್ರದೇಶದ ಅರಣ್ಯ ವಾಸಿಗಳು ಸಮುದಾಯದವರು ನಗರ ಪ್ರದೇಶಗಳ ಕಡೆಗೆ ಮುಖ ಮಾಡ್ತಕ್ಕಂಥದ್ದು ನೋಡ್ತಾ ಇದೀವಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಸರ್ವತೋಮುಖ ಬೆಳವಣಿಗೆ ಬಹಳ ಮುಖ್ಯ. ಅದು ಬರೀ ನಗರ ಪ್ರದೇಶಕ್ಕೆ ಮಾತ್ರ ಬೆಳೆಯೋದು, ಹಳ್ಳಿ ಪ್ರದೇಶಗಳು ಅಥವಾ ಗ್ರಾಮಾಂತರ ಪ್ರದೇಶಗಳು ಮತ್ತೆ ಇನ್ನು ಕೆಳಮಟ್ಟಕ್ಕೆ ಹೋಗೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲದೆ ಇರೋದ್ರಿಂದ ಗ್ರಾಮಾಂತರ ಪ್ರದೇಶ ಅಥವಾ ಪಶ್ಚಿಮ ಘಟ್ಟದ ಪ್ರದೇಶಗಳಿರ್ತಕ್ಕಂಥ ಜನ ಅಲ್ಲೇ ಬದುಕುವ ಹಾಗೆ ಬಟ್ ಇನ್ನು ಸುಸ್ಥಿರವಾಗಿ ಬದುಕದ ಹಾಗೆ ಮಾಡಬೇಕು ಅಂತಂದ್ರೆ ನಾವು ಇಕೋ ಟೂರಿಸಂ ಅನ್ನ ಒಂದು ಸಮರ್ಪಕವಾಗಿ ಬಳಸ್ಕೊಳ್ಬಹುದೇನು.